ಮಹಾಸಂಚಾಲಕರಾದ ಷಣ್ಮುಖ ಸರ್ ಅವರೇ ಹಾಗೂ ರಾಜ್ಯ ಸಂಚಾಲಕರಾದಂಥ ಸಜ್ಜನ್ ಸರ್ ಅವರೇ, ಹಾಗೆ ನನ್ನ ಮಿತ್ರರೇ, ನಾವು ಪ್ರಪ್ರಥಮವಾಗಿ ರಾಜಕೀಯ ವ್ಯಕ್ತಿಗಳ ಮುಖಾಂತರದಲ್ಲಿ ಸಂಪೂರ್ಣ ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಪಡುವ ಹಾಗೆ ನಮ್ಮ ಮೇಲಧಿಕಾರಿಗಳ ಮುಖಾಂತರದಲ್ಲೂ ಅವರ ಮನವಿಯನ್ನು ಸಲ್ಲಿಸಿಕೊಂಡ್ಬಿಟ್ಟು ಅವರಿಗೆ ನಮ್ಮ ನಿವೃತ್ತರ ಕಷ್ಟವನ್ನು ಹೇಳ್ಕೊಡುವ ಅಂತ ಹೇಳಿದ್ರೆ, ನಮ್ಮ ನಿವೃತ್ತರಿಗೆ ರಸ್ತೆ ಮೇಲೆ ಹಾಕಬಾರ್ದು, ಅವರು ರಸ್ತೆ ಮೇಲೆ ಹಾಕಿದ್ದಾರೆ ಈಗ. ಯಾಕಂದರೆ ನಾವು ಸಭೆ ಸಮಾರಂಭಗಳು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೋಗುವಂಥ ನಮಗೀಗ ಪ್ರಾಯ ಅಲ್ಲ. ಅದರನುಸಾರವಾಗಿ ನಮಗೆ ತುಂಬ ಅನ್ಯಾಯವನ್ನು ಈ ವೇತನ ಆಯೋಗದಲ್ಲಿ ಮಾಡಿರುವಂಥದ್ದು ಇದು ತುಂಬ ಖಂಡನೀಯವಾಗಿರುತ್ತದೆ. ಆದರೆ ನಾವು ಇದನ್ನು ಸಂಪೂರ್ಣವಾಗಿ ನಮ್ಮ ರಾಜಕೀಯ ವ್ಯಕ್ತಿ ಮುಖಾಂತರದಲ್ಲಿ, ನಮ್ಮ ಅಧಿಕಾರಿಗಳ ಮುಖಾಂತರದಲ್ಲಿ ಮನಗಂಡು ಮನವರಿಕೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು. ಮೊದಲು ಮನವರಿಕೆ ಮಾಡುವ, ಆ ನಂತರದಲ್ಲಿ ನಾವು ಕಾನೂನು ಹೋರಾಟಕ್ಕೆ ತಜ್ಞ ಅತ್ಯುತ್ತಮವಾದಂತಹ ವಕೀಲರ ಮುಖಾಂತರದಲ್ಲಿ ನಾವು ಇದನ್ನು ಕೋರ್ಟಿಗೆ ಮುಖಾಂತರದಲ್ಲಿ ಹೋಗಬೇಕಾಗ್ತದೆ. ದಯವಿಟ್ಟು ಅಂಥ ಕೋರ್ಟಿಗೆ ಹೋಗುವಂಥ ಸಂದರ್ಭವನ್ನು ಹಿರಿಯರಾದ ತಮಗೆ ನಮ್ಮ ಸರ್ಕಾರದವರು ಅಥವಾ ನಮ್ಮ ಮೇಲಧಿಕಾರಿಗಳು ಅದನ್ನು ಮಾಡಿಕೊಡಬಾರ್ದು. ಈಗಾಗಲೇ ನಮ್ಮ ನೌಕರ ಸಂಘದವರು ಇದನ್ನು ಮನಗಡಬೇಕಾಗಿತ್ತು. ಮನಗಂಡು ಇದನ್ನು ನಮಗೆ ನ್ಯಾಯವನ್ನು ಮೊದಲೇ ಒದಗಿಸಿಕೊಟ್ಟಿದ್ರೆ ಇಂಥ ಪ್ರಸಂಗ ಅನ್ನೋದು ನಮ್ಮದು ಬರ್ತಾ ಇರಲಿಲ್ಲ. ಈ ಪ್ರಸಂಗ ಬರಲಿಕ್ಕೆ ನಮ್ಮ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರುಗಳು ಇದನ್ನು ಮೊದಲೇ ಸ್ವಲ್ಪ ನೋಡಬೇಕಾಗಿತ್ತು. ಏನು ಅಚಾತುರ್ಯದಿಂದ ಅವರು ನೋಡಿಲ್ಲ ಅನ್ನೋದನ್ನು ನಾವು ಭಾವಿಸ್ತೇವೆ. ಆದರೆ ಇನ್ನಾದರೂ ಎಚ್ಚೆತ್ತುಕೊಂಡು ನಮಗೆ ನ್ಯಾಯಯುತವಾದ ಬೇಡಿಕೆಯನ್ನು ನಮ್ಮ ಈ ನಿವೃತ್ತರಿಗೆ ಕೊಡಬೇಕು. ನಿಮ್ಮ ಮನೆಯ ಹಿರಿಯರಿಗೆ ಕೊಟ್ಟ ಹಾಗೆ ನಮಗೆ ನೀವು ಗೌರವ ಕೊಟ್ಟಂತಾಗ್ತದೆ. ಈ ಕೊಟ್ಟಂತಹದ್ದು ನಮ್ಮ ಮುಂದಿನ ಈ ನಿವೃತ್ತಿಯ ಇದರಲ್ಲಿ ನಮಗೆ ತುಂಬ ಸಹಕಾರಿಯಾಗ್ತದೆ. ತುಂಬ ಕಷ್ಟದ ವ್ಯಕ್ತಿಗಳು ಸಹ ಇದ್ದಾರೆ. 30-40 ವರ್ಷ ದುಡಿದಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿದಂತಾಗ್ತದೆ. ಅಂಥ ಅನ್ಯಾಯವನ್ನು ನೀವುಗಳು ಸರಿಪಡಿಸಿಕೊಳ್ಬೇಕಂತ ನಮ್ಮ ಸರ್ಕಾರವನ್ನು ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ, ಹಾಗೆ ನಮ್ಮ ಮೇಲಧಿಕಾರಿಗಳನ್ನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.